ಹೆಲೋ ಗೈಸ್, ಹೆಂಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ? ಎಂತ ಗೊತ್ತಾ, ಈ ಗಿಡ ನೋಡಿ, ಇದಕ್ಕೆ ನಾವು ಸಾಂಬಾರ ಗಿಡ ಅಂತ ಹೇಳ್ತೀವಿ. ನಾವು ಈ ಬಟರ್ ಮಿಲ್ಕ್ ಎಲ್ಲ ಇದೆಯಲ್ಲ ಅದು, ಅಂದ್ರೆ ಈ ಮಜ್ಜಿಗೆ ನೋಡಿ, ಅದು ಮಾಡ್ಬೇಕಂದ್ರೆ ನಾ ಇದರ ಎಲೆನ ತೆಗೆದು ಚೆನ್ನಾಗಿ ಜಜ್ಜಿಬಿಟ್ಟು ಇದರ ರಸನ ಹಾಕೋದು. ಇಲ್ಲ ಎಲೆನೂ ಹಾಕ್ಬೋದು, ಜಜ್ಜಿಬಿಟ್ಟು ಹಾಕಿದ್ರೆ ಈ ಕೊತ್ತಂಬರಿ ಸೊಪ್ಪು ಇದೆಯಲ್ಲ ಅದೇ ಸ್ಮೆಲ್ ಬರುತ್ತೆ ನೋಡಿ. ನಾವು ಕೊತ್ತಂಬರಿ ಸೊಪ್ಪು ಬದಲು ಇದನ್ನೇ ಹಾಕೋದು, ಮನೆಯಲ್ಲೇ ಬೆಳೆದಿರೋದಲ್ಲ, ಹಂಗೆ ಇದನ್ನೇ ಯೂಸ್ ಮಾಡ್ತೀವಿ. ನಿಮ್ಗೂ ಗೊತ್ತಿರ್ಬೋದು, ನೀವು ಯೂಸ್ ಮಾಡ್ತಾ ಇರ್ಬೋದು ಅಂತ ಅನ್ಸುತ್ತೆ. ಈ ಥರ ಇದೆ ನೋಡಿ. ಆಮೇಲೆ ಇದು ನೋಡಿ, ಗಂಧಸಾಲೆ ಎಲೆ ಅಂತೆ. ನಾವಿದನ್ನ ಪಲಾವ್ ಆಮೇಲೆ ಬಿರಿಯಾನಿ ಎಲ್ಲ ಮಾಡ್ಬೇಕಂದ್ರೆ ಯೂಸ್ ಮಾಡ್ತೀವಿ ನೋಡಿ. ಇದು ನಮ್ಮ ಮನೇಲಿ ಇದೆ, ನಾವು ಬೆಳ್ಕೊಂಡಿರೋದು ಇದು. ಇದನ್ನೇ ಯೂಸ್ ಮಾಡ್ತೀವಿ. ಈ ಗಂಧಸಾಲೆ ರೈಸ್ ಬರುತ್ತೆ ನೋಡಿ, ಅದೂ ಇದೇ ಥರ ಸ್ಮೆಲ್. ಇದು ಬಿರಿಯಾನಿ ಎಲ್ಲ ಮಾಡ್ಬೇಕಂದ್ರೆ ರೈಸ್ ಬೇಯ್ಲಿಕ್ಕೆ ಮೊದಲು ಇದನ್ನ ನೀರಿಗೆ ಹಾಕಿಬಿಟ್ರೆ ರೈಸ್ ಬೇಯಬೇಕಂದ್ರೆ ಒಳ್ಳೆ ಸ್ಮೆಲ್ ಘಮ ಅಂತ ಬರುತ್ತೆ ನೋಡಿ. ಈ ಥರ ಇದೆ ನೋಡಿ ಗಿಡ, ಉದ್ದಕ್ಕಿದೆ ನೋಡಿ ಗಿಡ ಇದು. ಆಮೇಲೆ ಇದು ನೋಡಿ, ಇದಕ್ಕೆ ನಾವು ಎವರ್ ಗ್ರೀನ್ ಅಂತ ಹೇಳ್ತೀವಿ. ಮತ್ತು ನಿಮ್ಮ ಕಡೆ ಏನಂತಾರೆ ಗೊತ್ತಿಲ್ಲ. ಡೈಲಿ ಗ್ರೀನ್ ಆಗಿರುತ್ತೆ, ಈ ಬಿದಿರು ಥರ ಇದೆ ಅದರ ಗಿಡ ನೋಡಿ. ಈ ಥರ ಉದ್ದಕ್ಕೆ ಬೆಳ್ಕೊಂಡು ಡೈಲಿ ಗ್ರೀನ್ ಆಗಿರುತ್ತೆ. ಇದನ್ನ ಶೋಗೋಸ್ಕರ ಬಸ್ಕೋಬೋದು. ನಾವೆಲ್ಲ ಡೆಕೋರೇಷನ್ ಎಲ್ಲ ಮಾಡಬೇಕಂದ್ರೆ ಇದನ್ನ ಯೂಸ್ ಮಾಡ್ತೀವಿ ನೋಡಿ. ಈ ಥರ ಇದೆ, ಗ್ರೀನ್ ಇದೆ. ಇದು ಎಳೆದು ಸ್ವಲ್ಪ ಬೆಳೆದೋಗಿದ್ರೆ ಅದೊಂಥರ ಡಾರ್ಕ್ ಆಗಿ ಗ್ರೀನ್ ಬರುತ್ತೆ. ಇದರಲ್ಲಿ ಮತ್ತೊಂದು ಬ್ಲ್ಯಾಕ್ ಕಲರ್ ಕಾಯಿ ಬರುತ್ತೆ ನೋಡಿ. ಈ ಥರ ಇದೆ, ಮನೇಲಿ ಇದೆ. ನಾವು ಡೆಕೋರೇಷನ್ ಎಲ್ಲ ಮಾಡಬೇಕಾದ್ರೆ ಇದನ್ನ ಯೂಸ್ ಮಾಡ್ತೀವಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿರ್ಬೋದು ಅಂದ್ಕೊಳ್ತೀನಿ. ಇಷ್ಟ ಆದರೆ ನೀವು ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಓಕೆನಾ? ಥ್ಯಾಂಕ್ ಯು ಸೋ ಮಚ್ ಗೈಸ್. ಥ್ಯಾಂಕ್ ಯು.